ಮಂಡ್ಯ ಸೂಸೈಡ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತಾಯಿ ಮಗಳ ಜೊತೆ ಮುತ್ತುರಾಜ್ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಮಳವಳ್ಳಿ ತಾಲೂಕು ದಳವಾಯಿ ಕೋಡಿಹಳ್ಳಿಯಲ್ಲಿ ನಡೆದಂತಹ ಒಂದು ದುರ್ಘಟನೆ ಇದು. 3 ದಿನದ ಹಿಂದೆಯೇ ಆತ್ಮಹತ್ಯೆಗೆ ಯತ್ನಿಸಿದ್ದ ಈ ಮುತ್ತುರಾಜ್ ಪ್ರಿಯಾಂಕಳನ್ನ ಪ್ರೀತಿಸ್ತಾ ಇದ್ದಂತೆ. 3 ಮಕ್ಕಳ ತಂದೆ ಮುತ್ತುರಾಜ್ ಪ್ರಿಯಾಂಕಳಿಗೆ ಮದುವೆ ಮಾಡಲು ಮುಂದಾಗಿದ್ದ. ತಂದೆ ತಾಯಿ ಪ್ರಿಯಾಂಕಳನ್ನ ಹೆದರಿಸಲು ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರಂತೆ. ಸದ್ಯ ಮೈಸೂರಿನ ಆಸ್ಪತ್ರೆಯಲ್ಲಿ ಮುತ್ತುರಾಜ್ಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇದರಿಂದ ಬೆದರಿದಂತಹ ತಾಯಿ ಮಗಳು ಕೂಡ ಇದೀಗ ನೇಣಿಗೆ ಶರಣಾಗಿದ್ದಾರೆ. ನೋಡಿ, ಒಂದು ಪ್ರೀತಿಗೆ 2 ಜೀವಗಳು ಬಲಿಯಾಗಿರ್ತಕ್ಕಂಥದ್ದು. ಅಮಾಯಕವಾಗಿ ದಾರುಣವಾಗಿ ಸಾವನ್ನಪ್ಪಿರತಕ್ಕಂತಹ ದುರ್ದೈವಿಗಳು ಇವರು. ಮಂಡ್ಯ ಸೂಸೈಡ್ ಕೇಸ್ನಲ್ಲಿ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಯಾರು ತಾಯಿ ಮಗಳ ಜೊತೆಗೆ ಮುತ್ತುರಾಜ್ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದಂತೆ. ಮಳವಳ್ಳಿ ತಾಲೂಕಿನ ದಳವಾಯಿ ಕೊಡಿಹಳ್ಳಿಯಲ್ಲಿ ನಡೆದಿರತಕ್ಕಂತಹ ಒಂದು ಘಟನೆ ಇದು. ಕೇವಲ 3 ದಿನದ ಹಿಂದೆಯೇ ಆತ್ಮಹತ್ಯೆಗೆ ಯತ್ನಿಸಿದ ಈ ಮುತ್ತುರಾಜ್. ಕಾರಣ, ಪ್ರಿಯಾಂಕಳನ್ನ ಪ್ರೀತಿ ಮಾಡ್ತಾ ಇದ್ದಂತೆ. ಆದ್ರೆ 3 ಮಕ್ಕಳ ತಂದೆ ಆಲ್ರೆಡಿ ಮುತ್ತುರಾಜ್ ಪ್ರಿಯಾಂಕಳಿಗೆ ಮದುವೆ ಮಾಡೋಕೆ ಇಲ್ಲಿ ತಂದೆ ತಾಯಿ ಮುಂದಾಗಿರಂತೆ. ಇನ್ನು ಪ್ರಿಯಾಂಕಳನ್ನ ಹೆದರಿಸೋಕೆ ವಿಷವನ್ನ ಸೇವಿಸಕ್ಕಂತಹ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸದ್ಯ ಮೈಸೂರಿನ ಆಸ್ಪತ್ರೆಯಲ್ಲಿ ಮುತ್ತುರಾಜ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಏನೋ ಗೊತ್ತಿಲ್ಲ ನನಗೆ. ನೈಟ್ ಬಂದೆ, ಹೆಂಡತಿ ಲವ್ ಮಾಡ್ಬಿಟ್ಟಿದ್ದಾಳಂತೆ ಮುತ್ನ ಅಂದು. ಮದುವೆ ಆದವನು ಯಾವ ಲವ್ ಅಂತ ಇವಳಿಗೆ ಅಂದ್ಬಿಟ್ಟು ಬೋದಿ ಸರ್ ಅಷ್ಟೇ. ಬೋದ್ಬಿಟ್ಟು ಮಲಗಿದ್ದು ಅಲ್ಲ ಮಲಿಕಂದು ಗಂಡನ ಮನೆಗೆ ಹೋಗ್ಬೇಕಾಯ್ತು. ಅವ್ರನ್ನ ಹಳಕೋ ಅಂತ ಮಾತಾಡಿದ್ದು ಅಷ್ಟೇ ಸರ್. ನಾನು ಇದ್ದೋದ ಸರ್ಕಲ್ ಎಷ್ಟೊತ್ತಿನ ಹಣ ಕೊಟ್ಟು ಮದುವೆ ಫಿಕ್ಸ್ ಮಾಡಿದ್ರ? ಮದುವೆ ಫಿಕ್ಸ್ ಮಾಡ್ತಾ ಇದ್ದೆ ಸರ್. ಮುತ್ತು ಯಾರು? ಮುತ್ತ ಅಂದ್ಬಿಟ್ಟು ಸುಳ್ಳ ಅಂತ ಸರ್ ಅವನ ಹೆಸರು. ನಮ್ಮ 3ನೇ ಪಕ್ಷ ಸರ್, 3ನೇ ಮನೆ. ಮತ್ತೆ ನಮ್ಮ ಮನೆ ತಿನ್ನ ಅವನು ಮೊತ್ತಲ್ಲ ಏಜ್ ಬಂದವ್ ಸರ್ ಅಂತ ಸರ್. ಈ ಕೆಲಸ ಮಾಡೋಣ ಮದುವೆ ಆಗಿದ್ರು ಮದುವೆ ಆಗಿ 3 ಮಕ್ಳಾದ. ನನ್ಗೆ ಗೊತ್ತಿರಲ್ಲ, ನಮ್ಗೆ ಹಿಂಗ್ ಗೊತ್ತಾಯ್ತಿರಲ್ಲ ಸರ್. ಚಿಕ್ಕ ಇರ್ತಾರೆ 18 ವರ್ಷ ಹುಡುಗಿ ಅವನು ಇವನು ಇಲ್ಲಪ್ಪ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅನ್ಬಿಟ್ಟು ಇದ್ ಮಾಡ್ದೆ ಸರ್. ತಂದೆ ಮಗಳ ತರ ಅನ್ಕೊಂಡಿದ್ರಿ? ಹಂಗಾತಿರತ್ತೆ ನನ್ಗೆ ಮೊನ್ನೆ ನೈಟ್ ನೋಡಿ ನನ್ನ ಮಗಳ ನನ್ನ ಹೆಡ್ತಿಗಳು ನನಗೆ ಅವಳಿಗೂ ಗೊತ್ತಿರಲಿಲ್ಲ. ಹಿಂಗಾಗ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ಹೋದಿ ಅಲ್ಲಿ ಹೋಗ್ಬೇಕಾಯ್ತು. ಹಬ್ಬಕ್ಕೆ ನಮ್ಮ ಹುಡುಗರ ಬತ್ತಿದ್ರು ಗಂಡು ಹುಡುಗ ಅಲ್ಲಿ ಮಾತಾಡ್ಮ ಅಂತ ಹೋಗೋದು. ನಾನು ಹೊರತೋಗ ಹೋಗ್ರು ಅಂತ ಒಂದು ಸರ್ಕಲ್ ಹೋದೆ. ಫೋನ್ ಬಂತು ಸರ್. ಅವನು ಮುತ್ತಂಗ ಬುದ್ಧಿ ಹೇಳಿದ್ರೆ ನೀವು? ಏನ್ ಹೇಳ, ನನಗೂ ಟಚ್ ಎಲ್ಲ ಮಾತಾಡ್ತಿದ್ದೆ ಸರ್ ಅಷ್ಟೇ. ನಾವು ನನಗೂ ಗೊತ್ತಿಲ್ಲ, ಹೆಂಡ್ತಿ ಗೊತ್ತಾ ಮಾತಾಡ್ತಿದ್ದ. ಅಂಬಿದ್ರೆ ಬಂದ ಶುಕ್ರವಾರ ಬಂದಿದ್ದ ಸರ್. ಒಂದ್ ಸೈಡ್ ತಗೊಡು ಎಲ್ಲಾರ ಅನ್ಕದೆಲ್ಲ ಬಂದಿದ್ದ. 20 ಲಕ್ಷ ಅಲ್ಲ 50 ಲಕ್ಷ ಎಲ್ಲ ತಗೊಡು ಅಂತೆಲ್ಲ ಹೇಳಿದ್ಲು. ವಿಚಾರ ಯಾವ ಗೊತ್ತಾಗಿದ್ದು ನಿಮ್ಗೆ? ಇವ್ರು ಲವ್ ಮಾಡ್ತಿದ್ರು ಅಂತ ಶನಿವಾರ ಸರ್ ನನ್ನ ಹೆಂಡ್ತಿ ಹೇಳ್ದಾಗ. ಅವ್ರಿಗೆ ಗೊತ್ತಾಯ್ತಂತೆ? ಅವ್ರಿಗೆ ಯಾರೋ ಹೇಳವ್ರೆ ನೋಡಿ ಹಿಂಗ್ ಮಾಡ್ಕೊಟ್ರ ಸರ್. ನೈಟು ನಿಮ್ ಹುಡುಗಿ ವಿಚಾರಿಸಿದಾಗ ಏನಂದ್ರು? ನಾನೇನ್ ವಿಚಾರಿಸಿಲ್ಲ ಸರ್. ಏನಿಲ್ಲ ಅಂದ್ಬಿಟ್ಟು ಇದ್ಲು. ಹೊಡಿತೀನಿ ನೋಡು ಅಂದ್ಮೇಲೆ ಸೈಡ್ಗೆ ಹೋಗಿ ನಿಂತ್ಕೊಂಡ್ ನನ್ನ ಹೆಂಡ್ತಿ ಮನೆಗೆ. ಇದೇನ್ ಕೇಳವ ನೀನ್ ನನ್ನ ಮಗನ ಫೋನ್ ಮಾಡ್ತೀನಿ ಅಂತ ಮಾಡ್ಬಿಟ್ಟೆ ನಾನು. ಮಂಡ್ಯ ಸೂಸೈಡ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತಾಯಿ ಮಗಳ ಜೊತೆ ಮುತ್ತುರಾಜ್ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಮಳವಳ್ಳಿ ತಾಲೂಕು ದಳವಾಯಿ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ಇದು. 3 ದಿನದ ಹಿಂದೆಯೇ ಆತ್ಮಹತ್ಯೆಗೆ ಯತ್ನಿಸಿದ್ದ ಈ ಮುತ್ತುರಾಜ್ ಪ್ರಿಯಾಂಕಳನ್ನ ಪ್ರೀತಿಸ್ತಾ ಇದ್ದಂತೆ. 3 ಮಕ್ಕಳ ತಂದೆ ಮುತ್ತುರಾಜ್ ಪ್ರಿಯಾಂಕಳಿಗೆ ಮದುವೆ ಮಾಡಲು ಮುಂದಾಗಿದ್ದ. ತಂದೆ ತಾಯಿ ಪ್ರಿಯಾಂಕಳನ್ನ ಹೆದರಿಸಲು ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರಂತೆ. ಸದ್ಯ ಮೈಸೂರಿನ ಆಸ್ಪತ್ರೆಯಲ್ಲಿ ಮುತ್ತುರಾಜ್ಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇದರಿಂದ ಬೆದರಿದಂತಹ ತಾಯಿ ಮಗಳು ಕೂಡ ಇದೀಗ ನೇಣಿಗೆ ಶರಣಾಗಿದ್ದಾರೆ. ನೋಡಿ, ಒಂದು ಪ್ರೀತಿಗೆ 2 ಜೀವಗಳು ಬಲಿಯಾಗಿರ್ತಕ್ಕಂಥದ್ದು. ಅಮಾಯಕವಾಗಿ ದಾರುಣವಾಗಿ ಸಾವನ್ನಪ್ಪಿರತಕ್ಕಂತಹ ದುರ್ದೈವಿಗಳು ಇವರು. ಮಂಡ್ಯ ಸೂಸೈಡ್ ಕೇಸ್ನಲ್ಲಿ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಯಾರು ತಾಯಿ ಮಗಳ ಜೊತೆಗೆ ಮುತ್ತುರಾಜ್ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದಂತೆ. ಮಳವಳ್ಳಿ ತಾಲೂಕಿನ ದಳವಾಯಿ ಕೊಡಿಹಳ್ಳಿಯಲ್ಲಿ ನಡೆದಿರತಕ್ಕಂತಹ ಒಂದು ಘಟನೆ ಇದು. ಕೇವಲ 3 ದಿನದ ಹಿಂದೆಯೇ ಆತ್ಮಹತ್ಯೆಗೆ ಯತ್ನಿಸಿದ ಈ ಮುತ್ತುರಾಜ್. ಕಾರಣ, ಪ್ರಿಯಾಂಕಳನ್ನ ಪ್ರೀತಿ ಮಾಡ್ತಾ ಇದ್ದಂತೆ. ಆದ್ರೆ 3 ಮಕ್ಕಳ ತಂದೆ ಆಲ್ರೆಡಿ ಮುತ್ತುರಾಜ್ ಪ್ರಿಯಾಂಕಳಿಗೆ ಮದುವೆ ಮಾಡೋಕೆ ಇಲ್ಲಿ ತಂದೆ ತಾಯಿ ಮುಂದಾಗಿರಂತೆ. ಇನ್ನು ಪ್ರಿಯಾಂಕಳನ್ನ ಹೆದರಿಸೋಕೆ ವಿಷವನ್ನ ಸೇವಿಸಕ್ಕಂತಹ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸದ್ಯ ಮೈಸೂರಿನ ಆಸ್ಪತ್ರೆಯಲ್ಲಿ ಮುತ್ತುರಾಜ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಏನೋ ಗೊತ್ತಿಲ್ಲ ನನಗೆ. ನೈಟ್ ಬಂದೆ, ಹೆಂಡತಿ ಲವ್ ಮಾಡ್ಬಿಟ್ಟಿದ್ದಾಳಂತೆ ಮುತ್ನ ಅಂದು. ಮದುವೆ ಆದವನು ಯಾವ ಲವ್ ಅಂತ ಇವಳಿಗೆ ಅಂದ್ಬಿಟ್ಟು ಬೋದಿ ಸರ್ ಅಷ್ಟೇ. ಬೋದ್ಬಿಟ್ಟು ಮಲಗಿದ್ದು ಅಲ್ಲ ಮಲಿಕಂದು ಗಂಡನ ಮನೆಗೆ ಹೋಗ್ಬೇಕಾಯ್ತು. ಅವ್ರನ್ನ ಹಳಕೋ ಅಂತ ಮಾತಾಡಿದ್ದು ಅಷ್ಟೇ ಸರ್. ನಾನು ಇದ್ದೋದ ಸರ್ಕಲ್ ಎಷ್ಟೊತ್ತಿನ ಹಣ ಕೊಟ್ಟು
ಅಂದ್ರೆ ಮದುವೆ ಫಿಕ್ಸ್ ಮಾಡಿದ್ರ ಮದುವೆ ಫಿಕ್ಸ್ ಮಾಡ್ತಾ ಇದ್ದೆ ಸರ್. ಮುತ್ತು ಯಾರು? ಮುತ್ತ ಅಂದ್ಬಿಟ್ಟು ಸುಳ್ಳ ಅಂತ ಸರ್ ಅವನ ಹೆಸರು. ನಮ್ಮೂರನೇ ಪಕ್ಕ ಸರ್, ಮೂರನೇ ಮನೆ. ಮತ್ತೆ ನಮ್ಮ ಮನೆ ತಿನ್ನ ಅವನು ಮೊತ್ತ ಏಜ್ ಬಂದವ ಸರ್ ಅಂತೇವ ಸರ್. ಈ ಕೆಲಸ ಮಾಡೋಣ ಅಂದ್ರೆ ಅವನು ಮದುವೆ ಆಗಿದ್ರು ಮದುವೆ ಆಗಿ 3 ಮಕ್ಳಾದ. ನನ್ಗೆ ಗೊತ್ತಿರಲ್ಲ, ನಮ್ಗೆ ಹಿಂಗ್ ಗೊತ್ತಾಯ್ತಿರಲ್ಲ ಸರ್. ಚಿಕ್ಕ ಇರ್ತಾರೆ 18 ವರ್ಷದ ಹುಡುಗಿ, ಅವನು ಇವನು ಇಲ್ಲಪ್ಪ ಕೂತ್ಕ ಮಾತಾಡ್ತಾ ಇರ್ತಾರೆ. ಅನ್ಬಿಟ್ಟು ಇದ್ ಮಾಡ್ದೆ ಸರ್. ತಂದೆ ಮಗಳ ತರ ಅನ್ಕೊಂಡಿದ್ರು ಹಂಗಾತಿರ ನನ್ಗೆ ಮೊನ್ನೆ ನೈಟ್ ನೋಡಿ ನನ್ನ ಮಗಳ ನನ್ನ ಹೆಂಡತಿ ನನಗೆ ಅವಳು ಗೊತ್ತಿಲ್ಲ. ಹಿಂಗಾಗ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ಹೋದಿ ಅಲ್ಲಿ ಹೋಗ್ಬೇಕಾಯ್ತು. ಹಬ್ಬಕ್ಕೆ ನಮ್ಮ ಹುಡುಗರ ಬತ್ತಿದ್ರು, ಗಂಡು ಹುಡುಗ ಅಲ್ಲಿ ಮಾತಾಡ್ಮ ಅಂತ ಹೋಗೋದು. ನಾನು ಹೊರತಕ್ಕೆ ಹೋಗ್ರು ಅಂತ ಒಂದು ಸರ್ಕಲ್ ಹೋದೆ, ಫೋನ್ ಬರ್ತೀವಿ ಸರ್. ಅಂದ್ರೆ ಅವನು ಮುತ್ತಂಗ ಬುದ್ಧಿ ಹೇಳಿದ್ರೆ ನೀವು ಏನ್ ಹೇಳ, ನನಗೂ ಟಚ್ ಎಲ್ಲ ಮಾತಾಡ್ತಿದ್ದೆ ಸರ್ ಅಷ್ಟೇ. ನಾವು ಗೊತ್ತಿರಲಿಲ್ಲ ನಿಮ್ಗೆ? ನನಗೂ ಗೊತ್ತಿಲ್ಲ, ಹೆಂಡತಿ ಗೊತ್ತಾ ಮಾತಾಡ್ತಿದ್ದ. ನಮ್ದಿದ್ರ ಬಂದ ಶುಕ್ರವಾರ ಬಂದಿದ್ದ ಸರ್. ಒಂದ್ ಸೈಡ್ ತಗೊಡಮ್ಮ ಎಲ್ಲಾರ ಅನ್ಕದೆಲ್ಲ ಬಂದಿದ್ದ. 20 ಲಕ್ಷ 50 ಲಕ್ಷ ಎಲ್ಲ ತಗೊಡು ಅಂತೆಲ್ಲ ಹೇಳಿದ್ಲು. ಈ ವಿಚಾರ ಯಾವ ಗೊತ್ತಾಗಿದ್ದು ನಿಮ್ಗೆ? ಅಂದ್ರೆ ಇವ್ರು ಲವ್ ಮಾಡ್ತಿದ್ರು ಅಂತ ಶನಿವಾರ ಸರ್ ನನ್ನ ಹೆಂಡತಿ ಹೇಳ್ದಾಗ. ಅವ್ರಿಗೆ ಗೊತ್ತಾಯ್ತಂತೆ? ಅವ್ಳಿಗೆ ಯಾರೋ ಹೇಳವ್ರೆ ನೋಡಿ ಹಿಂಗ್ ಮಾಡ್ಕೊಟ್ರ ಸರ್ ನೈಟು. ನಿಮ್ ಹುಡುಗಿ ವಿಚಾರಿಸಿದಾಗ ಏನಂದ್ರು? ನಾನೇನು ವಿಚಾರಿಸಿಲ್ಲ ಸರ್. ಏನಿಲ್ಲ ಅಂದ್ಬಿಟ್ಟು ಇದ್ಲು. ಹೊಡಿತೀನಿ ನೋಡು ಅಂದ್ಮೇಲೆ ಸೈಡ್ಗೆ ಹೋಗಿ ನಿಂತ್ಕೊಂಡ್ ನನ್ನ ಹೆಂಡತಿ ಮನೆಗೆ. ಇದೇನ್ ಕೇಳವ ನೀನ್, ನನ್ನ ಮಗನ ಫೋನ್ ಮಾಡ್ತೀನಿ ಅಂತ ಮಾಡ್ಬಿಟ್ಟೆ ನಾನು. ಮಂಡ್ಯ ಸೂಸೈಡ್ ಕೇಸಿನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತಾಯಿ ಮಗಳ ಜೊತೆ ಮುತ್ತುರಾಜ್ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಮಳವಳ್ಳಿ ತಾಲೂಕು ದಳವಾಯಿ ಕೋಡಿಹಳ್ಳಿಯಲ್ಲಿ ನಡೆದಂತಹ ಒಂದು ದುರ್ಘಟನೆ ಇದು. 3 ದಿನದ ಹಿಂದೆಯೇ ಆತ್ಮಹತ್ಯೆಗೆ ಯತ್ನಿಸಿದ್ದ ಈ ಮುತ್ತುರಾಜ್ ಪ್ರಿಯಾಂಕಳನ್ನ ಪ್ರೀತಿಸ್ತಾ ಇದ್ದಂತೆ 3 ಮಕ್ಕಳ ತಂದೆ ಮುತ್ತುರಾಜ್ ಪ್ರಿಯಾಂಕಳಿಗೆ ಮದುವೆ ಮಾಡಲು ಮುಂದಾಗಿದ್ದ. ತಂದೆ ತಾಯಿ ಪ್ರಿಯಾಂಕಳನ್ನ ಹೆದರಿಸಲು ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರಂತೆ. ಸದ್ಯ ಮೈಸೂರಿನ ಆಸ್ಪತ್ರೆಯಲ್ಲಿ ಮುತ್ತುರಾಜ್ಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇದರಿಂದ ಬೆದರಿದಂತಹ ತಾಯಿ ಮಗಳು ಕೂಡ ಇದೀಗ ನೇಣಿಗೆ ಶರಣಾಗಿದ್ದಾರೆ. ನೋಡಿ, ಒಂದು ಪ್ರೀತಿಗೆ 2 ಜೀವಗಳು ಬಲಿಯಾಗಿರ್ತಕ್ಕಂಥದ್ದು. ಅಮಾಯಕವಾಗಿ ದಾರುಣವಾಗಿ ಸಾವನ್ನಪ್ಪಿರತಕ್ಕಂತಹ ದುರ್ದೈವಿಗಳು ಇವರು. ಮಂಡ್ಯ ಸೂಸೈಡ್ ಕೇಸಿನಲ್ಲಿ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಯಾರು ತಾಯಿ ಮಗಳ ಜೊತೆಗೆ ಮುತ್ತುರಾಜ್ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದಂತೆ. ಮಳವಳ್ಳಿ ತಾಲೂಕಿನ ದಳವಾಯಿ ಕೊಡಿಹಳ್ಳಿಯಲ್ಲಿ ನಡೆದಿರತಕ್ಕಂತಹ ಒಂದು ಘಟನೆ ಇದು. ಕೇವಲ 3 ದಿನದ ಹಿಂದೆಯೇ ಆತ್ಮಹತ್ಯೆಗೆ ಯತ್ನಿಸಿದ ಈ ಮುತ್ತುರಾಜ್. ಕಾರಣ ಪ್ರಿಯಾಂಕಳನ್ನ ಪ್ರೀತಿ ಮಾಡ್ತಾ ಇದ್ದಂತೆ. ಆದ್ರೆ 3 ಮಕ್ಕಳ ತಂದೆ ಆಲ್ರೆಡಿ ಮುತ್ತುರಾಜ್ ಪ್ರಿಯಾಂಕಳಿಗೆ ಮದುವೆ ಮಾಡೋಕೆ ಇಲ್ಲಿ ತಂದೆ ತಾಯಿ ಮುಂದಾಗಿರಂತೆ. ಇನ್ನು ಪ್ರಿಯಾಂಕಳನ್ನ ಹೆದರಿಸೋಕೆ ವಿಷವನ್ನ ಸೇವಿಸತಕ್ಕಂತಹ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸದ್ಯ ಮೈಸೂರಿನ ಆಸ್ಪತ್ರೆಯಲ್ಲಿ ಮುತ್ತುರಾಜ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಏನೋ ಗೊತ್ತಿಲ್ಲ ನನಗೆ. ನೈಟ್ ಬಂದೆ, ಹೆಂಡತಿ ಲವ್ ಮಾಡಿದಾಳಂತೆ ಮುತ್ನ ಅಂದು. ಮದುವೆ ಆದವನು ಯಾವ ಲವ್ ಅಂತ ಹುಡುಗ ಅನ್ಬಿಟ್ಟು ಬೋಧಿಸ್ಯಾರ ಅಷ್ಟೇ. ಓದ್ಬಿಟ್ಟು ಮಲಗಿದ್ದ, ಅಲ್ಲ ಮಲಿಕಂದು ಗಂಡನ ಮನೆಗೆ ಹೋಗ್ಬೇಕಾಯ್ತು. ಅವ್ರನ್ನ ನಾಳೆ ಹೋಗಂದ್ ಮಾತಾಡಿದ್ದು ಅಷ್ಟೇ ಸರ್. ನಾನು ಇದ್ದೋದ ಸರ್ಕಲ್ ಸತ್ತಿ ನನಗೆ ಮದುವೆ ಫಿಕ್ಸ್ ಮಾಡಿದ್ರ? ಮದುವೆ ಫಿಕ್ಸ್ ಮಾಡ್ತಾ ಇದ್ದೆ ಸರ್. ಮುತ್ತು ಯಾರು? ಮುತ್ತ ಅಂದ್ಬಿಟ್ಟು ಸುಳ್ಳ ಅಂತ ಸರ್ ಅವನ ಹೆಸರು. ನಮ್ಮೂರನೇ ಪಕ್ಕ ಸರ್, ಮೂರನೇ ಮನೆ. ಮತ್ತೆ ನಮ್ಮ ಮನೆ ತಿನ್ನ ಅವನು ಮೊತ್ತ ಏಜ್ ಬಂದವ ಸರ್ ಅಂತೇವ ಸರ್. ಈ ಕೆಲಸ ಮಾಡೋಣ ಅಂದ್ರೆ ಅವನು ಮದುವೆ ಆಗಿದ್ರು ಮದುವೆ ಆಗಿ 3 ಮಕ್ಳಾದ. ನನ್ಗೆ ಗೊತ್ತಿರಲ್ಲ, ನಮ್ಗೆ ಹಿಂಗ್ ಗೊತ್ತಾಯ್ತಿರಲ್ಲ ಸರ್. ಚಿಕ್ಕ ಇರ್ತಾರೆ 18 ವರ್ಷದ ಹುಡುಗಿ, ಅವನು ಇವನು ಇಲ್ಲಪ್ಪ ಕೂತ್ಕ ಮಾತಾಡ್ತಾ ಇರ್ತಾರೆ. ಅನ್ಬಿಟ್ಟು ಇದ್ ಮಾಡ್ದೆ ಸರ್. ತಂದೆ ಮಗಳ ತರ ಅನ್ಕೊಂಡಿದ್ರು ಹಂಗಾತಿರ ನನ್ಗೆ ಮೊನ್ನೆ ನೈಟ್ ನೋಡಿ ನನ್ನ ಮಗಳ ನನ್ನ ಹೆಂಡತಿ ನನಗೆ ಅವಳು ಗೊತ್ತಿಲ್ಲ. ಹಿಂಗಾಗ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ಹೋದಿ ಅಲ್ಲಿ ಹೋಗ್ಬೇಕಾಯ್ತು. ಹಬ್ಬಕ್ಕೆ ನಮ್ಮ ಹುಡುಗರ ಬತ್ತಿದ್ರು, ಗಂಡು ಹುಡುಗ ಅಲ್ಲಿ ಮಾತಾಡ್ಮ ಅಂತ ಹೋಗೋದು. ನಾನು ಹೊರತಕ್ಕೆ ಹೋಗ್ರು ಅಂತ ಒಂದು ಸರ್ಕಲ್ ಹೋದೆ, ಫೋನ್ ಬರ್ತೀವಿ ಸರ್. ಅಂದ್ರೆ ಅವನು ಮುತ್ತಂಗ ಬುದ್ಧಿ ಹೇಳಿದ್ರೆ ನೀವು? ಏನ್ ಹೇಳ, ನನಗೂ ಟಚ್ ಎಲ್ಲ ಮಾತಾಡ್ತಿದ್ದೆ ಸರ್ ಅಷ್ಟೇ. ನಾವು ಗೊತ್ತಿರಲಿಲ್ಲ ನಿಮ್ಗೆ? ನನಗೂ ಗೊತ್ತಿಲ್ಲ, ಹೆಂಡತಿ ಗೊತ್ತಾ ಮಾತಾಡ್ತಿದ್ದ. ನಮ್ದಿದ್ರ ಬಂದ ಶುಕ್ರವಾರ ಬಂದಿದ್ದ ಸರ್. ಒಂದ್ ಸೈಡ್ ತಗೊಡಮ್ಮ ಎಲ್ಲಾರ ಅನ್ಕದೆಲ್ಲ ಬಂದಿದ್ದ. 20 ಲಕ್ಷ 50 ಲಕ್ಷ ಎಲ್ಲ ತಗೊಡು ಅಂತೆಲ್ಲ ಹೇಳಿದ್ಲು. ಈ ವಿಚಾರ ಯಾವ ಗೊತ್ತಾಗಿದ್ದು ನಿಮ್ಗೆ? ಅಂದ್ರೆ ಇವ್ರು ಲವ್ ಮಾಡ್ತಿದ್ರು ಅಂತ ಶನಿವಾರ ಸರ್ ನನ್ನ ಹೆಂಡತಿ ಹೇಳ್ದಾಗ. ಅವ್ರಿಗೆ ಗೊತ್ತಾಯ್ತಂತೆ? ಅವ್ಳಿಗೆ ಯಾರೋ ಹೇಳವ್ರೆ ನೋಡಿ ಹಿಂಗ್ ಮಾಡ್ಕೊಟ್ರ ಸರ್ ನೈಟು. ನಿಮ್ ಹುಡುಗಿ ವಿಚಾರಿಸಿದಾಗ ಏನಂದ್ರು? ನಾನೇನು ವಿಚಾರಿಸಿಲ್ಲ ಸರ್. ಏನಿಲ್ಲ ಅಂದ್ಬಿಟ್ಟು ಇದ್ಲು. ಹೊಡಿತೀನಿ ನೋಡು ಅಂದ್ಮೇಲೆ ಸೈಡ್ಗೆ ಹೋಗಿ ನಿಂತ್ಕೊಂಡ್ ನನ್ನ ಹೆಂಡತಿ ಮನೆಗೆ. ಇದೇನ್ ಕೇಳವ ನೀನ್, ನನ್ನ ಮಗನ ಫೋನ್ ಮಾಡ್ತೀನಿ ಅಂತ ಮಾಡ್ಬಿಟ್ಟೆ ನಾನು.